ಹಾಯ್ ವೀಕ್ಷಕರೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಪ್ ನೆಕ್ ಬ್ಲೌಸ್ ಅಲ್ಲಿ ಎಷ್ಟೆಲ್ಲ ಸಮಸ್ಯೆ ಬರುತ್ತೆ ಮತ್ತು ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟಿಂಗ್ ಅನ್ನ ಮಾಡ್ಕೋಬೇಕು ನಾವು ಅಂತಕ್ಕಂಥದ್ದನ್ನ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ. ಐ ಹೋಪ್ ಸಾಕಷ್ಟು ಜನ ಕನ್ಫ್ಯೂಷನ್ ಅಲ್ಲಿ ಇದ್ರಿ. ನಾವು ಶೋಲ್ಡರ್ನ ನೀವು ಹೇಳೋ ಮೆಥಡ್ ಅಲ್ಲಿ ನಾವು ಕಡಿಮೆ ಮಾಡಿದ್ರು ಕೂಡ ನಮಗೆ ಶೋಲ್ಡರ್ ಡ್ರಾಪ್ ಅಂತಕ್ಕಂಥದ್ದು ಬರುತ್ತೆ. ಸೊ ಶೋಲ್ಡರ್ ಡ್ರಾಪ್ ಬರಬಾರ್ದು ಮತ್ತು ನಮಗೆ ಫಿಟ್ಟಿಂಗ್ ಅಲ್ಲಿ ಕೂಡ ಪರ್ಫೆಕ್ಟ್ ಆಗಿ ಕುತ್ಕೊಳ್ಬೇಕು ಅಂತಂದ್ರೆ ಈಗ ನಾನು ಹೇಳೋ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ನ ಮಾಡ್ತು ಅಂತಂದ್ರೆ ಫಸ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾನು ಹೇಳಿದ ಮಾತ್ರಕ್ಕೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ಲಿಕ್ಕೆ ಆಗಲ್ಲ. ಕಾರಣ ಇಷ್ಟೇ, ಇಲ್ಲಿ ಸಾಕಷ್ಟು ನಾವು ಇದನ್ನ ಅರ್ಥ ಮಾಡ್ಕೊಂಡು ಈ ಫಾರ್ಮುಲಾ ಅರ್ಥ ಮಾಡ್ಕೊಂಡು ನಾವು ಜಡ್ಜ್ ಮಾಡ್ಲಿಕ್ಕೆ ಬಹಳಷ್ಟು ಸಮಯನ ತೆಗೆದುಕೊಂಡಿರ್ತೀವಿ. ಈಗ ನಾವು ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳಿಬಿಟ್ಟು ಅದು ನಿಮ್ಗೆ ಇಮಿಡಿಯೇಟ್ಲಿ ಅರ್ಥ ಆಗುತ್ತೆ ಅಂತಂದ್ರೆ ಅದು ಕಷ್ಟ ಸಾಧ್ಯ ಸ್ನೇಹಿತರೆ. ಇದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಇದೇ ರೀತಿ ಪ್ರಯತ್ನನ ಫಸ್ಟ್ ನಿಮ್ಮ ಮೇಲೆ ನೀವು ಅಡಾಪ್ಟನ ಮಾಡ್ಕೊಳ್ಬೇಕು. ಎಷ್ಟರ ಮಟ್ಟಿಗೆ ಅಡಾಪ್ಟನ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಹೇಳುವಂತ ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಇದರಲ್ಲಿ ಬರತಕ್ಕಂತ ಸಮಸ್ಯೆಗಳು ಆಲ್ಮೋಸ್ಟ್ ನಿಮ್ಗೆ ಎಲ್ಲವೂ ಸಾಲ್ವ್ ಆಗುತ್ತೆ. ಶೋಲ್ಡರ್ ಡ್ರಾಪು ಬರಲ್ಲ ಮತ್ತು ಡೀಪ್ ನೆಕ್ ಬ್ಲೌಸ್ ಗಳಲ್ಲಿ ಫಿಟ್ಟಿಂಗ್ ಅನ್ನ ಪರ್ಫೆಕ್ಟ್ ಆಗಿ ಕೊಡುವಂತಹ ಒಬ್ಬ ಬೆಸ್ಟ್ ಟೈಲರ್ ಆಗಿ ನೀವು ಹೊರ ಹೋಗ್ತೀರ ಸ್ನೇಹಿತರೆ. ಬನ್ನಿ ಇಲ್ಲಿ ಯಾವ ರೀತಿ ಇರುತ್ತೆ ಅಂತಕ್ಕಂಥ ನೋಡೋಣ. ಲಾಸ್ಟ್ ವಿಡಿಯೋ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಲೆಂತ್ ನಮಗೆ 15 ಇಂಚ್ ಲೆಂತ್ ಇದೆ. ಅದೇ ರೀತಿ ನಾವು ಡೀಪ್ ನೆಕ್ ಅನ್ನ 12 ಇಂಚ್ ಇಟ್ಕೊಂಡಿದೀವಿ. ಸೊ ಡೀಪ್ ನೆಕ್ ನ 12 ಇಂಚ್ ಇಟ್ಕೊಂಡಾದ್ಮೇಲೆ ನಾವಿಲ್ಲಿ ಶೋಲ್ಡರ್ ನ ಎಷ್ಟು ತೆಗೆದುಕೊಂಡಿದೀವಿ ಅಂತಂದ್ರೆ 4.5 ಇಂಚ್ ಬರುತ್ತೆ ಸ್ನೇಹಿತರೆ. ಯಾಕೆಂದ್ರೆ 15 ಇಂಚು ನಮಗೆ ಶೋಲ್ಡರ್ ಅಲ್ಲಿ 15 ಇಂಚು ಶೋಲ್ಡರ್ ಅಲ್ಲಿ ಭಾಗ 2/2 ಮಾಡಿದ್ರೆ 7.5 ಇಂಚ್ ಬರುತ್ತೆ. ಸೊ 7.5 12 ಇಂಚು ಅಂದ್ರೆ ನಾವು ಡೀಪ್ ಅನ್ನ ಎಷ್ಟು ಲೆಂತ್ ತೆಗೆದುಕೊಂಡಿರ್ತೀವಿ, ಈ ಡೀಪ್ ಅನ್ನ ತೆಗೆದುಕೊಂಡಾಗ ಲೆಂತ್ ತೆಗೆದುಕೊಂಡಾಗ ಇದರಲ್ಲಿ ಪ್ರತಿ 1 ಇಂಚಿಗೆ 1/4 ಇಂಚ್ ಅಂತೆ ಮೈನಸ್ ಮಾಡಿದ್ರೆ ನಮಗೆ 3 ಇಂಚು ಮೈನಸ್ ಮಾಡಬೇಕಾಗುತ್ತೆ ಶೋಲ್ಡರ್ ಅಲ್ಲಿ. ಇಲ್ಲಿ ಶೋಲ್ಡರ್ ಅಲ್ಲಿ ನಮ್ಗೆ ಬಂದಿರ್ತಕ್ಕಂಥ ಶೋಲ್ಡರ್ ಎಷ್ಟಿದೆ, 7.5 ಇಂಚು ಶೋಲ್ಡರ್ ಇಲ್ಲಿ ರೆಡಿ ಬರ್ತಾ ಇದೆ. ಸೊ ಇದ್ರಲ್ಲಿ ನಾವು 1 ಇಂಚು 2 ಇಂಚು 3 ಇಂಚು ಮೈನಸ್ ಮಾಡಿದ್ರೆ 4.5 ಇಂಚಿಗೆ ನಮಗೆ ಶೋಲ್ಡರ್ ಮಾರ್ಕ್ ಅನ್ನ ಹಾಕಿದ್ದೀನಿ. ಇದಾದ ನಂತರ ನಮಗ್ ಬರತಕ್ಕಂಥದ್ದು ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪಾ ಅಂದ್ರೆ ಸಾಕಷ್ಟು ಜನ ಅನ್ಕೊಂಡಿದ್ರು, ಡೌಟ್ ಕೂಡ ಕೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಏನ್ ಡೌಟ್ ಅಂದ್ರೆ ಸರ್ 3 ಇಂಚ್ ಬಿಟ್ಟು ನಾವು ಆಮೇಲೆ 1/4 ಇಂಚ್ ತೆಗಿಬೇಕಾಗತ್ತಲ್ಲ ಅಂತ ಕೇಳ್ತಾ ಇದ್ರು. ಸೊ ನಾನ್ ಹೇಳೋದಿಷ್ಟೇ, ಪ್ರತಿ 1 ಇಂಚಿಗೂ 1/4 ಇಂಚ್ ತೆಗಿಬೇಕಾಗತ್ತೆ. ಸೊ 3 ಇಂಚ್ ಬಿಟ್ಬಿಟ್ರೆ ಆ 3 ಇಂಚ್ ಲೆಕ್ಕ ಎಲ್ಲಿಗೆ ಹೋಗುತ್ತೆ ಯೋಚನೆ ಮಾಡಿ ನೀವು. ಯಾಕೆ ಅಂತಂದ್ರೆ ನಿಮ್ಗೆ ಹೇಳ್ತೀನಿ, ಮುಂದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಾವು ಮಾಡುವಂತಹ ಮಿಸ್ಟೇಕ್ ಏನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ 7.5 ಇಂಚಿನ ಶೋಲ್ಡರ್ ಅಲ್ಲಿ ನಾವು 3 ಇಂಚನ್ನ ಮೈನಸ್ ಮಾಡಿದೀವಿ. ಅದಾದ ನಂತರ ಇನ್ನೂ ಒಂದು ಮೇಜರ್ ಮಿಸ್ಟೇಕ್ ಎಲ್ಲರೂ ಮಾಡ್ತಕ್ಕಂಥದ್ದು ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಚೆಸ್ಟ್ ಅಪ್ಪರ್ ಚೆಸ್ಟ್ ಎಷ್ಟಿದೆ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಾವು ಅಷ್ಟೇ ಇಟ್ಬಿಟ್ಟು ಕಟಿಂಗ್ ಅನ್ನ ಮಾಡ್ತೀವಿ. ಇದು ಬಹಳ ರಾಂಗು. ನಮಗೆ ಈ ಎಲ್ಲ ರಿಂಕಲ್ಸ್ ಅನ್ನ ಬರ್ತಾ ಇರುತ್ತೆ. ನೀವು ಆ ರೀತಿ ಮಾಡ್ತಾ ಇತ್ತು ಅಂದ್ರೆ ಫಿಟ್ಟಿಂಗ್ ಚೆನ್ನಾಗಿ ಬರೋದೇ ಇಲ್ಲ ಡೀಪ್ ನೆಕ್ ಬ್ಲೌಸ್ ಗಳಲ್ಲಿ. ಹಾಗಿದ್ರೆ ಯಾವ ರೀತಿ ನಾವು ಮೆಜರ್ಮೆಂಟ್ ತೆಗೆದುಕೊಳ್ಬೇಕು ಬ್ಯಾಕ್ ಅಲ್ಲಿ ಅಂತಂದ್ರೆ, ಬ್ಯಾಕ್ ಅಲ್ಲೇ ಬೇರೆ ರೀತಿ ಕಟಿಂಗ್ ಇರುತ್ತೆ ಡೀಪ್ ನೆಕ್ ಬ್ಲೌಸ್ ಗಳಲ್ಲಿ, ಫ್ರಂಟ್ ಅಲ್ಲೇ ಕಟಿಂಗ್ ಬೇರೆ ರೀತಿ ಇರುತ್ತೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈಗ ನೋಡಿ ನಾವು ಡೀಪ್ ನೆಕ್ ಇಲ್ಲಿ ತೆಗೆದುಕೊಂಡಿದೀವಿ. ಸೊ ಇದು ಚೆಸ್ಟ್ ಎಷ್ಟು ಬರ್ಬೇಕು ನಮಗೆ 38ನ ಅಪ್ಪರ್ ಚೆಸ್ಟ್ ಇದೆ. ಸೊ ಡಿವೈಡೆಡ್ ಬೈ 4 ಮಾಡಿದಾಗ 9.5 ಇಂಚು ಬರುತ್ತೆ ಸ್ನೇಹಿತರೆ. ಅಪ್ಪರ್ ಚೆಸ್ಟ್ ನಮಗೆ 9.5 ಇಂಚು ಬೇಕು. ಸೊ 9.5 ಇಂಚು ನಮ್ಗೆ ಅಪ್ಪರ್ ಚೆಸ್ಟ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿಂದ ಇದು ಸ್ಟಿಚಿಂಗ್ ಮಾರ್ಜಿನ್ ಸ್ನೇಹಿತರೆ, ಇದು ಬಂದು ಮೇನ್ ಕಟಿಂಗ್ ಲೈನ್. ಸೊ ಇಲ್ಲಿಂದ ನಾವೇನ್ ಮಾಡ್ತೀವಿ, ಅಪ್ಪರ್ ಚೆಸ್ಟ್ 9.5 ಇಲ್ಲಿ ಇಡ್ತಾ ಇದ್ದೀವಿ. ಓಕೆನಾ. ಈಗ ನೋಡಿ ನಾನು ಎಷ್ಟು ಇಟ್ಟಿದ್ದೀನಿ, 8 ಇಂಚ್ ಇಟ್ಟಿದ್ದೀನಿ, ಅಂದ್ರೆ 7.25 ಇಂಚ್ ಇಟ್ಟಿದ್ದೀನಿ. ಇದು ಹೆಂಗ್ ಬಂತು ಅಂತಂದ್ರೆ ನಾವು ಅಪ್ಪರ್ ಚೆಸ್ಟ್ ನ ಈ ರೀತಿ ಮೆಜರ್ಮೆಂಟ್ ನ ಮಾಡಬಾರ್ದು ಸ್ನೇಹಿತರೆ ಡೀಪ್ ನೆಕ್ ಬ್ಲೌಸ್ ಗಳಲ್ಲಿ. ಯಾಕೆ ಅಂದ್ರೆ ಡೀಪ್ ನೆಕ್ ಬ್ಲೌಸ್ ಗಳಲ್ಲಿ ಬ್ರಾಡ್ನೆಸ್ ಜಾಸ್ತಿ ಆಗೋದ್ರಿಂದ, ಇದು ಓಪನ್ ಅಪ್ ಜಾಸ್ತಿ ಆಗೋದ್ರಿಂದ ಪೂರ್ತಿಯಾಗಿ ಬ್ಲೌಸ್ ಈ ರೀತಿ ಓಪನ್ ಆಗುತ್ತೆ. ಸೊ ಆಗೇನಾಗುತ್ತೆ ಅಂದ್ರೆ ಈ ಪ್ಲೇಸ್ ಅಂತಕ್ಕಂಥದ್ದು ಬಹಳ ಹಿಂದೆ ಸರಿಯುತ್ತೆ. ಸೊ ಅವಾಗ ನಮಗೆ ಕರೆಕ್ಟ್ ಶೋಲ್ಡರ್ ಕೆಳಭಾಗದಲ್ಲಿ ಸ್ಲೀವ್ಸ್ ಕರೆಕ್ಟ್ ಆಗಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಡೀಪ್ ಎಲ್ಲಿಗೆ ತೆಗೆದುಕೊಂಡಿರ್ತೀವಿ ಅಲ್ಲಿಂದ ನಾವೇನ್ ಮಾಡ್ಬೇಕು, 9.5 ಇಂಚ್ ಎಲ್ಲಿಗೆ ಬರುತ್ತೋ ಅಪ್ಪರ್ ಚೆಸ್ಟ್ ಅಲ್ಲಿ ಅಲ್ಲಿಗೆ ಮಾರ್ಕ್ ಅನ್ನ ಮಾಡ್ಬೇಕು ಸ್ನೇಹಿತರೆ. ಈ ಮಾರ್ಕ್ ಅನ್ನ ನಾವು ಕೊಡಬೇಕಾಗತ್ತೆ. ಈ ಮಾರ್ಕ್ ಅನ್ನ ನಾವು ಈ ಒಂದು ಮೆಜರ್ಮೆಂಟ್ ಕೆಳಗಡೆಯಿಂದ ನಾವು ತೆಗೆದುಕೊಂಡು ಇಲ್ಲಿ ಕೊಟ್ರೆ ಏನಾಗುತ್ತೆ ಅಂದ್ರೆ ಪರ್ಫೆಕ್ಟ್ ಆಗಿ ಬ್ರಾಡ್ನೆಸ್ ಬರುತ್ತೆ ಮತ್ತು ಕರೆಕ್ಟ್ ಶೇಪ್ ಕೂತ್ಕೊಳ್ಳುತ್ತೆ. ಪರ್ಫೆಕ್ಟ್ ಆಗಿ ಸ್ಲೀವ್ ಎಲ್ಲಿ ಕೂಡ್ಬೇಕು ಅಲ್ಲಿ ಕೂಡುತ್ತೆ. ನೋ ರಿಂಕಲ್ಸ್, ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ.
ಹಾಗಿದ್ರೆ ಇದಕ್ಕೆ ಗ್ಯಾರಂಟಿ ಏನು, ನೀವು ಹೇಳ್ತಕ್ಕಂಥದ್ದು ಪರ್ಫೆಕ್ಟ್ ಆಗಿದೆ ಅನ್ನಲಿಕ್ಕೆ ಗ್ಯಾರಂಟಿ ಏನು ಅಂತಂದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ನಾವೇನ್ ಮಾಡಿದೀವಿ, ಆಲ್ಮೋಸ್ಟ್ ಎಷ್ಟಿದೆ 7.5 ಇಂಚಿನ ಶೋಲ್ಡರ್ ಬೇಕಾಗಿತ್ತು ನಮಗೆ, 3 ಇಂಚ್ ಮೈನಸ್ ಮಾಡಿ 4.5 ಇಂಚ್ ಮಾಡಿದೀವಿ. ಓಕೆನಾ, ಇದರಲ್ಲಿ ಎಷ್ಟು ಹೋಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಅಂತಕ್ಕಂಥದ್ದು ನಮಗೆ ಆ ಕಡೆ ಹಾಫ್ ಈ ಕಡೆ ಹಾಫ್ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಇಲ್ಲಿ ಉಳಿದಿರ್ತಕ್ಕಂಥದ್ದು ಎಕ್ಸೆಸ್ ನಮಗೆ ಎಷ್ಟು ಉಳಿಯಿತು, 1.5 ಇಂಚು ಎಕ್ಸೆಸ್ ಉಳಿಯುತ್ತೆ. ಸೊ ಈ 1.5 ಇಂಚು ಈ ಕಡೆ ಬಂದ್ರೆ ಅಕಸ್ಮಾತ್ ನಾವು ಈ ರೀತಿ ಇಳಿಲ್ಲ ಅಂತಂದ್ರೆ ಈ 1.5 ಇಂಚು ಈ ಕಡೆ ಬಂದು ಕುತ್ಕೊಳ್ಬೇಕಾಗತ್ತೆ. ಸೊ ಈಗ ಈ 1.5 ಇಂಚಿನ ನಾವಿಲ್ಲಿ ಮಾರ್ಜಿನ್ ಏನು ಕೊಟ್ಟಿದ್ದೀನಿ, ಇಲ್ಲಿ 8-10 ಇಟ್ಟಿದ್ದೆ, ಇದೇ ಮಾರ್ಜಿನ್ ಕೊಟ್ಟಿದ್ದೀನಿ, ಕರೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ. ಅಂದ್ರೆ ಇಲ್ಲಿಂದ ಲೆಕ್ಕ ಮಾಡಿದ್ರೆ ಅಪ್ಪರ್ ಚೆಸ್ಟ್ 9.5 ಕರೆಕ್ಟ್ ಆಗಿ ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈ ಗ್ಯಾಪ್ ಏನಿದೆ ಇಲ್ಲಿ ಬಂದು ಕೂತ್ಕೊಳ್ತಾ ಇತ್ತು. ಒಂದು ವೇಳೆ ಡೀಪ್ ನೆಕ್ ಇಲ್ಲಿ ಇರ್ಲಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಕಟಿಂಗ್ ಇಲ್ಲಿಗೆ ಆಗ್ತಾ ಇತ್ತು, ಇದು ಇಲ್ಲಿ ಬಂದು ಕೂತ್ಕೊಳ್ತಾ ಇತ್ತು ಅಪ್ಪರ್ ಚೆಸ್ಟ್. ಓಕೆನಾ, ಈಗೇನಾಗಿದೆ, ಡೀಪ್ ನೆಕ್ ಡೌನ್ ಆಗಿರೋದ್ರಿಂದ ನಾವು ಇಲ್ಲಿಂದ ಮಾರ್ಜಿನ್ ಇಲ್ಲಿಗೆ ಇಟ್ಟಿರೋದ್ರಿಂದ ಇದು ಬ್ರಾಡ್ನೆಸ್ ಬಂದು ಶೋಲ್ಡರ್ ಇಲ್ಲಿ ಕುತ್ಕೊಳ್ಳಬೇಕು. ಯಾಕೆ ಶೋಲ್ಡರ್ ಅಲ್ಲಿ ಬಂದು ಕುತ್ಕೊಳ್ಬೇಕು ಅಂದ್ರೆ ನಮ್ಮ ಶೋಲ್ಡರ್ ಇರ್ತಕ್ಕಂಥದ್ದು 15 ಇಂಚಿನ ಶೋಲ್ಡರ್ ಇದೆ. ನಾವು ಡೀಪ್ ನ ಇಷ್ಟು ಇಟ್ಟಿರೋದ್ರಿಂದ ಇದು ಬಂದು 15 ಇಂಚಿಗೆ ಕುತ್ಕೊಳ್ಳುತ್ತೆ. ಓಕೆನಾ, ಇದು ಬಂದು 15 ಇಂಚಿಗೆ ಕುತ್ಕೊಳ್ಳುತ್ತೆ, ಅಂದ್ರೆ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಸೊ ಇಲ್ಲಿಗೆ ಬಂದು ಕೂತ್ಕೊಂಡಾಗ ನಮಗೆ ಈ ಡಿಸ್ಟೆನ್ಸ್ ಅನ್ನೋದು ಹಿಂಗ್ ಸರಿಯುತ್ತಲ್ಲ. ಸೊ ಈ ರೀತಿ ಸರಿದಾಗ ನಮ್ಗೆ ಅಪ್ರಾಕ್ಸಿಮೇಟ್ಲಿ ಇದು ಕೂಡ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ, ಇದು ಕೂಡ ನಮಗೆ ಈ ರೀತಿ ಬಂದಾಗ ಇದು ಕೂಡ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆಗ ನಮಗ್ ಬೇಕಾಗಿರೋದು ಎಷ್ಟು, ಅಪ್ಪರ್ ಚೆಸ್ಟ್ 38, ಬ್ಯಾಕ್ ಸೈಡ್ ಅಲ್ಲಿ ಕರೆಕ್ಟ್ ಆಗಿ ಬಂದು ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಓಕೆನಾ, ಆಲ್ಮೋಸ್ಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇದು ಕೆಳಗಡೆ ಭಾಗ ನಾನು ನಿಮ್ಗೇನು ಹೇಳ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಡಾಟ್ ಬರುತ್ತೆ, ಇನ್ನು ಎಕ್ಸ್ಟ್ರಾ ಬರುತ್ತೆ. ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ವಿಡಿಯೋ ಮಾಡಿದೆ. ಸೊ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕೆ ಅಂತಂದ್ರೆ ಕಮೆಂಟ್ ಮಾಡೋದ್ರಿಂದ ನೀವು 4 ಜನಕ್ಕೆ ಕಲಿಸ್ಕೊಟ್ಟಂಗೆ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಡಿಸ್ಕಸ್ ಮಾಡ್ತಾ ಇದ್ರೆ ನಮಗೆ ಅದ್ರ ಬಗ್ಗೆ ಪ್ರಾಬ್ಲಮ್ಸ್ ಬಗ್ಗೆ ರೀಸಾಲ್ವ್ ಮಾಡ್ತಾ ಇದ್ದಂಗೆ ನಮಗೆ ಜ್ಞಾನ ಅನ್ನೋದು ಉತ್ಪತ್ತಿ ಆಗ್ತಾ ಬರುತ್ತೆ. ಒಳ್ಳೆ ರೀತಿಯ ನಾಲೆಡ್ಜ್ ನಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.